सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। हम्म। बलं बलवताम् अस्मि कामरागविवर्जितम् ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ ಅನ್ನುವ ಮಾತನ್ನು ನಿರೂಪಣೆ ಮಾಡುತ್ತಾ ಹಿಂದೆ ರಸ ಗಂಧ ಇತ್ಯಾದಿಗಳಲ್ಲಿದ್ದವನು ಬಲವಂತರಲ್ಲಿ ನಾನು ಬಲವಾಗಿಯೂ ಮತ್ತು ಧರ್ಮಾವಿರುದ್ಧವಾದ ಕಾಮವಾಗಿಯೂ ನೆಲೆಸಿದ್ದೇನೆ ಅನ್ನುವ ಸಂಗತಿಯನ್ನು ಹೇಳಿದ. ಅದಕ್ಕೆ ಪುಣ್ಯ ಪಾಪಗಳ ಶಕ್ತಿಯ ಬಗ್ಗೆಯೂ ಹೇಳುತ್ತಾ ಪುಣ್ಯಮೇವ ಅಮುಂ ಗಚ್ಚತಿ ನಹ ವೈ ದೇವಾನ್ ಪಾಪಂ ಗಚ್ಚತಿ. ದೇವತೆಗಳನ್ನು ಎಂದು ಪಾಪ ಅಂಟುವುದಿಲ್ಲ. ಅವರ ಅಪರೋಕ್ಷಗಳಾಗಿರುವುದರಿಂದ ಯಾವುದೇ ಕರ್ಮವನ್ನು ಭಗವಂತನ ಇಚ್ಛೆಗೆ ಅನುಗುಣವಾಗಿ ಮಾಡ್ತಾರೆ ಹೊರತು ಎಲ್ಲೋ ಅವರು ಇಡೀ ಜೀವನದಲ್ಲಿ ಅಸುರಾವೇಶಕ್ಕೆ ಒಳಗಾಗಿ ತಪ್ಪುಗಳು ನಡೆದರೂ ಕೂಡ ಅದು ತಾತ್ಕಾಲಿಕವಾದ ಹಿನ್ನಡೆ ಆಗುತ್ತೆ ಹೊರತು ಅವರಿಗೆ ನರಕಾದಿ ಅನರ್ಥಗಳ ಅವ್ಯವಸ್ಥೆ ಇಲ್ಲ. ಯಾಕೆಂದ್ರೆ ಕಾಮರಾಗ ವಿವರ್ಜಿತವಾದ ಬಲ ಹೊಂದಿದವರು ಮತ್ತು ಧರ್ಮಾವಿರುದ್ಧವಾದ ಕಾಮವನ್ನೇ ನಡೆಸುವವರಾದ್ರಿಂದಾಗಿ ದೇವತೆಗಳ ಬಲ ನಮ್ಮ ಬಲಕ್ಕಿಂತ ಬೇರೆ ರೀತಿ, ನಮ್ಮ ಹಾಗೇನೆ ಅಂತ ಅವರನ್ನು ಕಲ್ಪಿಸುವ ಹಾಗಿಲ್ಲ. ಇನ್ನು ಭಗವಂತನ ಬಗ್ಗೆ ಹೇಳಿದ್ದು ಕೂಡ ಹಿಂದೆ ಋತಂ ಪಿಬಂತೌ ಸಕೃತಸ್ಯ ಲೋಕೆ. ಋತ ಅಂದ್ರೆ ಪುಣ್ಯ. ಪರಮಾತ್ಮನ ಆತ್ಮಾಂತರಾತ್ಮ ರೂಪಗಳು ಪುಣ್ಯವನ್ನಷ್ಟೇ ಸ್ವೀಕರಿಸುತ್ತೆ ಹೊರತು ಶುಭಂ ಪಿಬತ್ಯ ಸೌ ನಿತ್ಯಂ ನಾ ಶುಭಂ ಸ ಹರಿಪಿಬೇತ್ ಅಂತ ಮಾತು ಇರುವುದರಿಂದ ಋತಂ ಸತ್ಯಂ ತಥಾ ಧರ್ಮ ಸುಕೃತಂಚ ವಿಧೀಯತೆ. ಋತ ಅನ್ನುವ ಶಬ್ದಕ್ಕೆ ಸತ್ಯ, ಧರ್ಮ ಮತ್ತು ಸುಕೃತ ಅಂತ ಈ ರೀತಿ ಅಭಿಧಾನದಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ಸುಕೃತ ಅಂದ್ರೆ ಪುಣ್ಯ. ಸುಕೃತಂಚ ಅಭಿಧೀಯತೆ. ಋತ ಅನ್ನುವ ಶಬ್ದದಲ್ಲಿ ಸುಕೃತ ಅನ್ನುವ ಪುಣ್ಯಾರ್ಥವು ತುಂಬಿದೆ. ಅದರಿಂದಾಗಿ ಋತಂತು ಮಾನಸೋ ಧರ್ಮ ಸತ್ಯಂ ಸ್ಯಾತ್ ಸತ್ಪ್ರಯೋಗಃ. ಋತ ಅನ್ನುವ ಶಬ್ದಕ್ಕೆ ಇನ್ನೂ ಒಂದರ್ಥ ಮಾನಸ ಧರ್ಮ ಅಂತ. ಅಂದ್ರೆ ಆ ವಿಷಯದ ಬಗ್ಗೆ ಗೊತ್ತಿರುವುದು ಮನಸ್ಸಿನಲ್ಲಿ, ಸರಿಯೋ ತಪ್ಪೋ, ಹೇಗಾಯ್ತು ಏನಾಯ್ತು ಅಂತ. ಅದನ್ನ ಕೆಲವೊಮ್ಮೆ ಆಚರಣೆಗೆ ತರ್ಲಿಕ್ಕೆ ಆಗುದಿಲ್ಲ ಅಥವಾ ಯಾರಿಗೂ ಹೇಳಲಿಕ್ಕೂ ಆಗುದಿಲ್ಲ. ಅಂಥ ವಿಷಯಗಳಿದ್ದಾಗ ಅದು ಋತವಾಗಿ ಮಾತ್ರ ಇರುತ್ತೆ. ಆದ್ರೆ ಕೆಲವೊಬ್ಬ ವ್ಯಕ್ತಿ ಧೈರ್ಯದಿಂದ ಆ ದೋಷವನ್ನ ಎತ್ತಿ ಹೇಳಿ ತನಗೆ ತೊಂದರೆ ಅದು ಯೋಚನೆ ಇಲ್ಲ ಅಂತ ಅದರ ಆ ಅಂಶವನ್ನ ಲೋಕಕ್ಕೆ ಎಚ್ಚರಿಸಿದ ಅಂತಂದ್ರೆ ಅದು ಸತ್ಯ ಆಗುತ್ತೆ. ಯಾವಾಗ ಅದು ಪ್ರಕಟಗೊಳ್ಳುತ್ತೆ ಲೋಕದಲ್ಲಿ ಅಥವಾ ಆಚರಣೆಯಲ್ಲಿ ಇರುತ್ತೆ, ಅದು ಸತ್ಯ ಆಗುತ್ತೆ. ಇನ್ನು ಭಗವಂತನ ಈ ರೂಪದ ಇನ್ನಷ್ಟು ವಿಷಯವನ್ನು ಹೇಳ್ತಾ ನಚ ಅನನ್ಯ ವಿಚಾಕಶೀತಿ ಅನ್ಯೋನ್ಯರನ್ನೋಪಿ ಬಲೇನ ಭೂಯಾನ್ ಇತ್ಯಾದಿ ವಿರೋಧ. ಆ
ದೇವರನ್ನ ಅನಶ್ನನ್ನನ್ಯ, ಅವನು ಊಟ ಮಾಡಲ್ಲ ಆದ್ರೂ ಹೊಳಿತಾ ಇದ್ದಾನೆ. ಅನ್ಯ, ಇನ್ನೊಬ್ಬ ಊಟ ತಗೊಳ್ಳದೇ ಇದ್ರು ಕೂಡ ಬಲದಲ್ಲಿ ಅತ್ಯಂತ ಹೆಚ್ಚಿನವನಾಗಿದ್ದಾನೆ ಅನ್ನುವ ಮಾತುಗಳ ಆ ವಿರೋಧ ಬರ್ಬೋದಲ್ವಾ? ಯಾಕೆಂದ್ರೆ ಅವನು ಏನನ್ನೂ ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ರೆ, ನೀವು ಋತಂಪಿ ಬಂತವು ಸುಕೃತಸ್ಯ ಲೋಕೆ ಅನ್ನುವಲ್ಲಿ ಅವನು ಕುಡಿತಾನೆ ತಿಂತಾನೆ ಅನ್ನುವ ಶಬ್ದವನ್ನ ಹಾಕಿದ್ರಿ. ಇದು ಪರಸ್ಪರ ವೇದ ಮಂತ್ರದಲ್ಲೇ ವಿರುದ್ಧವಾದ ಮಾತಾಯ್ತಲ್ವ ಅಂದ್ರೆ ಅದಕ್ಕೆ ಹೇಳಿದ್ದು ಸ್ಥೂಲ ಅನಶನೋಕ್ತೆ. ನಾವು ತಿನ್ನುವ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಅನ್ನವನ್ನು ತಿನ್ನುವುದಿಲ್ಲ ಬಿಟ್ರೆ, ಮಣ್ಣು ನೀರು ಬೆಂಕಿ ಸೇರಿದಾಗ ಬೇಯುವ ಅನ್ನವನ್ನ ತಿನ್ನುವುದಿಲ್ಲ ಬಿಟ್ರೆ ಅವನು ಋತ, ಅಂದ್ರೆ ಅದಕ್ಕೆ ಹೇಳಿದ್ದು ಅದು ಮಾನಸ ಧರ್ಮ. ಮತ್ತು ಸುಕೃತ, ಸುಕೃತದ ಅಂದ್ರೆ ಆ ಅಭೌತಿಕವಾದ ಭಾವವನ್ನು ಸ್ವೀಕರಿಸ್ತಾನೆ. ಅವನಿಗದು ತಿಂದು ದಪ್ಪ ಆಗುದು ಅಂತಲ್ಲ, ಆದ್ರೆ ಸ್ವೀಕರಿಸ್ತಾನೆ. ಆದ್ರೆ ಸ್ಥೂಲ ಅನ್ನವನ್ನ ಹಾಗೂ ಸ್ವೀಕರಿಸುವುದಿಲ್ಲ. ಅವನು ಕೇವಲ ಆ ಕ್ರಿಯಾರೂಪವಾಗಿ ಮಾತ್ರ ಅದನ್ನ ನಡೆಸ್ತಾ ಇರ್ತಾನೆ. ಅದರಿಂದಾಗಿ ಆದ್ರಿಂದಾಗಿ ಸೂಕ್ಷ್ಮ ಅಶನವನ್ನ ಅವನು ಸ್ವೀಕಾರ ಮಾಡ್ತಾನೆ. ಅಂದ್ರೆ ಅಲೌಕಿಕವಾದ ಅನ್ನ. ಪ್ರವಿವಿಕ್ತಾಹಾರ ತರಹ ಇವೈಷ ಭವತಿ ಅಸ್ಮಾತ್ ಶರೀರಾತ್ ಆತ್ಮನಃ. ಪ್ರವಿವಿಕ್ತ ಆಹಾರ ತರಹ, ನಾವು ತಿನ್ನುವ ಆಹಾರಕ್ಕಿಂತ ಅತ್ಯಂತ ಬೇರೆಯಾದ, ವಿಭಾಗಿಸಿ ತೆಗೆದ ಸೂಕ್ಷ್ಮ ಆಹಾರವನ್ನು ಅಸ್ಮಾತ್ ಶರೀರಾತ್ ಆತ್ಮನಃ, ಈ ಶರೀರಕ್ಕೆ ಯಾವ ರೀತಿ ಆಹಾರ ಬೇಕೋ ಅದನ್ನ ಬಿಟ್ಟು ವಿಭಾಗ ಮಾಡಿದ ಅತ್ಯಂತ ಸೂಕ್ಷ್ಮ ಅನ್ನವನ್ನ ಅವನು ಸ್ವೀಕರಿಸ್ತಾನೆ. ಅಲ್ಲ, ಆಗದಿಂದ ಹೇಳ್ತಾ ಇದ್ದೀರಿ ಸ್ವೀಕರಿಸ್ತಾನೆ, ಸೂಕ್ಷ್ಮವಾದದ್ದನ್ನು ಸ್ವೀಕರಿಸ್ತಾನೆ ಅಂತ ಹೇಳ್ತಾ ಇದ್ದೀರಿ. ಅದು ಜೀವವೂ ಆಗಿರ್ಬೋದಲ್ವಾ? ಯಾಕೆ ಅದನ್ನ ಪರಮಾತ್ಮ ಅಂತ ನೀವು ಬಿಡಿಸಿ ಹೇಳ್ತೀರಿ? ಜೀವನನ್ನೇ ಹೇಳ್ಬೋದು. ಮುಂದಿನ ಹಂತಕ್ಕೆ ತಲುಪಿದವ ಜೀವನು ಕೂಡ ಹಾಗೆ ಆಗ್ತಾನೆ ಅಂತ ಈಗಲೇ ಹೇಳ್ಬೋದಲ್ವಾ? ಅಂದ್ರೆ ಶರೀರಾದ ಆತ್ಮನಃ ಇದು ಭೇದ ವಿಧಾನ. ಆತ್ಮನಃ ಶರೀರಾತ್ ಭಿನ್ನ, ಶರೀರ ಇರುವ ಜೀವನಿಗಿಂತ ಬೇರೆಯಾದಂತಹ ಪರಮಾತ್ಮನು ಪ್ರವಿವಿಕ್ತ ಆಹಾರ ತರಹ, ಅವನು ಜೀವನಂತೆ ಅಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದಾಗಿ ಶರೀರ ಅವನಿಗೆ ನಮ್ಮ ಹಾಗೆ ಇಲ್ಲ. ಶರೀರ ಅನ್ನೋ ಶಬ್ದಕ್ಕೆ ಅರ್ಥ ಶೃಣಾತಿ, ಸೀದಿ ಹೋಗುತ್ತೆ, ಸುಟ್ಟು ಹೋಗುತ್ತೆ, ಅಥವಾ ಮುಖ್ಯವಾಗಿ ಆ, ನಾಶವಾಗುತ್ತೆ, ಪುಡಿಗಟ್ಟತ್ತೆ ಅಂತ ಅನ್ನುವ ಅರ್ಥದಲ್ಲಿ ಭೇದವನ್ನೇ ಹೇಳಿದ್ದಾರೆ. ಆದ್ರಿಂದಾಗಿ ಜೀವನ ಆಹಾರದ ಬಗ್ಗೆ ಹೇಳಿದ್ದಲ್ಲ, ಋತಂಪೆ ಬಂತವು ಸುಕೃತಸ್ಯ ಲೋಕೆ ಅನ್ನುವ ಮಾತಿನಲ್ಲಿ ಅದು ಕೇವಲ ಆ ಸ್ಥೂಲವಾದ ಅನ್ನವನ್ನ ಸ್ವೀಕರಿಸುವವನು ಮಾತ್ರ ಜೀವ ಆಗ್ತಾನೆ. ಇಲ್ಲಿ ಸೂಕ್ಷ್ಮವಾದ ಆಹಾರ ಸ್ವೀಕರಿಸುವವನ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಅನಷ್ಟನ್ ಅನ್ಯ ವಿಚಾಕಶೀತಿ ಇತ್ಯಾದಿ ಕಡೆಗಳಲ್ಲೆಲ್ಲ ಸ್ವಪ್ನಾದಿಶ್ಚ ಶಾರೀರ ಏವ. ಇನ್ನು ಮನುಷ್ಯ ಪರಮಾತ್ಮನಿಗಿಂತ ಭಿನ್ನ ಯಾಕೆ ಅಂತಂದ್ರೆ ಅವನಿಗೆ ಸ್ವಪ್ನ ಇದೆ, ಸುಷುಪ್ತಿ ಇದೆ. ಸ್ವಪ್ನಾದಿಶ್ಚ ಶರೀರ ಶಾರೀರ ಏವ. ಪರಮಾತ್ಮನಿಗೆ ಯಾವತ್ತೂ ಸ್ವಪ್ನ ಇಲ್ಲ. ಮತ್ತೆ ನಮ್ಮ ಹಾಗೆ ಮಧ್ಯದಲ್ಲಿ ಎಚ್ಚರ ಆಗುವುದು ಅಂತಿಲ್ಲ, ಯಾಕೆಂದ್ರೆ ಸುಷುಪ್ತಿ ಇಲ್ಲ. ಯಾರಿಗೆ ಸ್ವಪ್ನ ಇದೆಯೋ ಅವನು ಎಚ್ಚರ ಆಗ್ತಾನೆ. ಯಾರಿಗೆ ಅಂದ್ರೆ ಅವನು ಯಾವಾಗ್ಲೂ ಜಾಗೃತ ಅಂತ ಅನ್ನೋ ಅರ್ಥದಲ್ಲಿ ಹೇಳಿದ್ದು. ನಾವು ಎಚ್ಚರ ಆಗುವ ಹಾಗೆ ಅವನಿಗೆ ಎಚ್ಚರ ಆಗುವ ಪ್ರಸಂಗ ಇಲ್ಲ, ಯಾಕೆಂದ್ರೆ ಮಲಗುವುದೇ ಇಲ್ಲ. ಆದ್ರಿಂದ ಎಚ್ಚರ ಆಗುವುದು ಅನ್ನೋದು ಅಸಾಧ್ಯ. ಅದು ಶರೀರದ ಲಕ್ಷಣ ಹೊರತು, ಶರೀರ ಇರುವವರಿಗೆ ಆಗುವ ಅವಸ್ಥೆಗಳು ಹೊರತು
ಶರೀರ ಇಲ್ಲದವನಿಗೆ ಭಗವಂತನಿಗೆ ಸ್ವಪ್ನಾದಿಗಳು ಇಲ್ಲ. ಶಾರೀರಸ್ತು ತ್ರಿಧಾ ಭಿನ್ನ ಜಾಗ್ರದಾದಿಷು ಅವಸ್ಥಿತೇ. ಅದಕ್ಕೆ ಜಾಗೃತ ಅವಸ್ಥೆ ಅಂತ ಒಂದು ಕಾಲದಲ್ಲಿ ಬರುವುದಲ್ಲ. ನಮ್ಮ ಹಾಗಿನ ಜಾಗೃತ ಅವಸ್ಥೆ ಅಲ್ಲ. ನಮ್ಗೆ ಒಂದ್ ಕಡೆ ಟೆನ್ಷನ್ ಇರುತ್ತೆ, ಇನ್ನೊಂದ್ ಕಡೆ ಟೆನ್ಷನ್ ಇರಲ್ಲ. ಅದರಿಂದಾಗಿ ನಮ್ಮ ಜಾಗೃತ ಅವಸ್ಥೆ ತರ ಅಲ್ಲ. ಮತ್ತೆ ಸ್ವಪ್ನ ಅಂತೂ ಬೀಳುವುದೇ ಇಲ್ಲ. ಯಾಕೆಂದ್ರೆ ಕಣ್ಣು ಮುಚ್ಚಿದ್ರೆ ಸ್ವಪ್ನ ಬೀಳಬೇಕು. ಅವನು ಎಲ್ಲವನ್ನು ನೇರವಾಗಿ ಕಂಡದ್ದಾದ್ರಿಂದ ನಮಗೆ ಕೆಲವು ಕಾಣದ ಕೇಳದ ಸಂಗತಿಗಳು, ಗೊತ್ತಾಗದ ಸಂಗತಿಗಳು ಸೂಚನೆ ಆಗುವುದಕ್ಕೆ, ಅಥವಾ ನಮ್ಮ ಮನಸ್ಸಿನ ಆಸೆಗಳು ಕನಸಿನಲ್ಲಿ ಈಡೇರುವುದಕ್ಕೆ, ಹೀಗೆ ಕನಸು ಅನ್ನೋದು ಒಂದು ನಮಗೆ ಜೀವನಿಗೊಂದು ಅವನ ಕರ್ಮ ಫಲಗಳ ಬಗ್ಗೆ ಇರಬಹುದು, ಅಥವಾ ಒಟ್ಟು ಅವನ ಆ ಸಮಯವನ್ನ ಅವನ ಆಸೆಗಳನ್ನು ಈಡೇರಿಸುವ ಒಂದು ವ್ಯವಸ್ಥೆ ಇರಬಹುದು. ದೇವರಿಗೆ ಆಸೆಗಳನ್ನು ಈಡೇರಿಸಲಿಕ್ಕೋಸ್ಕರ ಕನಸು ಬಿಡಬೇಕು ಅಂತಿಲ್ಲ. ಮತ್ತೆ ಅವನಿಗೆ ಮುಂದೆ ಏನ್ ನಡೆಯುತ್ತೆ ಅಂತ ಸೂಚಿಸ್ಲಿಕ್ಕೆ, ಒಳ್ಳೆಯದನ್ನು ಕೆಟ್ಟದ್ದನ್ನು ಹೇಳಲಿಕ್ಕೆ ಸೂಚನೆಗಳು ಬೇಡ. ಅಥವಾ ಅವನಿಗೆ ಸರ್ವಜ್ಞ ಆದ್ರಿಂದಾಗಿ ಅಂತಹ ಉಪಲಕ್ಷಣಗಳಿಂದ ಅವನೇನು ಪ್ರಪಂಚವನ್ನು ಅಳಿಬೇಕಾದ್ದಿಲ್ಲ. ಆದ್ರಿಂದ ಆ ಮನುಷ್ಯನಿಗೆ ಇರುವ ಮೂರು ಅವಸ್ಥೆಗಳು ಆತನಿಗಿಲ್ಲ. ಇದು ಗರುಡ ಪುರಾಣದಲ್ಲಿ ಬಂದ ಮಾತು. ಶಾರೀರಾತ್ ತ್ರಿಧಾ ವಿದ್ಯತೆ ತ್ರಿಧಾ ಭಿನ್ನ ಜಾಗೃದಾದಿಷು ಅವಸ್ಥೆ ಅಸ್ಮಾತ್ ಇತಿ ಈಶ್ವರ ವ್ಯಾವೃತ್ತರ್ಥಂ ಅಸ್ಮಾತ್ ಶರೀರಾತ್ ಆತ್ಮನಃ. ಯಾಕೆ, ಹೇಗೆ ಗೊತ್ತಾಯ್ತು ನಿಮಗೆ? ಶರೀರ ಅವನಿಗೆ ಆತ್ಮನಃ ಅಂತ ಹೇಳಿದ್ರಿಂದ ಇರ್ಬೋದಲ್ವಾ ಅಂದ್ರೆ, ಅದಕ್ಕೆ ಅಸ್ಮಾತ್ ಅನ್ನೋ ಶಬ್ದ ಇರುವುದರಿಂದ ಈ ಶರೀರ ಅಂತ ಹೇಳಿದ್ದಾದ್ರಿಂದಾಗಿ ಅವನಿಗೆ ಈ ಶರೀರವೇ ಇಲ್ಲ. ಮತ್ತು ನಾವು ಅಂತ ಸ್ಪಷ್ಟ ನಮ್ಮನ್ನ ನಾವು ಬೇರ್ಪಡಿಸುವ ಮಾತಾಗಿ ಅದು ಅಸ್ಮಾತ್, ನಮಗಿರುವ ಈ ಶರೀರಕ್ಕಿಂತ ಭಿನ್ನವಾದ. ಅಸ್ಮಾತ್ ಅಂದ್ರೆ ನಮಗಿರುವ ಈ ಶರೀರಕ್ಕಿಂತ ಭಿನ್ನವಾದ. ಹಾಗಾದ್ರೆ ಅದು ಪರಮಾತ್ಮನದ್ದು ಅಲ್ಲ. ಶರೀರವು ತಾವು ಬಹು ಜ್ಞೇಯವು ಜೀವಶ್ಚೇಶ್ವರ ಸಂಹಿತ ಶರೀರ ಶಾರೀರೌ ತಾವು ಬಹು ಜ್ಞೇಯವು. ಶರೀರ ಇಬ್ರಿ ಇದೆ ಅಂತ ತಿಳ್ಕೊಳ್ಬೇಕು. ಜೀವಶ್ಚ ಈಶ್ವರ ಸಂಹಿತ ಅನಾದಿ ಬಂಧನಸ್ತು ಏಕಃ ನಿತ್ಯ ಮುಕ್ತಸ್ತಥಾ ಪರಃ. ಜೀವನಿಗೆ ಇಬ್ರು ಶಾರೀರರಿದ್ದಾರೆ. ಒಬ್ಬ ಅನಾದಿ ಬಂಧನಸ್ತು ಏಕಃ, ಯಾವಾಗದಿಂದಲೂ ಬಂಧನಕ್ಕೊಳಗಾದ ಶರೀರ ಇರುವವನು. ಇನ್ನೊಬ್ಬ ನಿತ್ಯ ಮುಕ್ತಸ್ತಥಾ ಪರಃ, ಯಾವತ್ತೂ ಬಂಧನಕ್ಕೊಳಗಾಗದ ಶರೀರ ಒಬ್ಬನಿಗಿದೆ. ಅದರಿಂದಾಗಿ ಇದು ನಾರದೀಯ ಪುರಾಣದಲ್ಲಿ ಬಂದ ಮಾತು, ಮತ್ತು ಸ್ಪಷ್ಟವಾಗಿ ಭೇದ ಶ್ರುತೇಶ್ಚ, ಅನೇಕ ರೀತಿಯ ಭಗವಂತನಿಗಿಂತ ಜೀವನ ಭೇದವನ್ನ ಹೇಳುವ, ಭೇದ ಬೇರೆ ಅಂತ ನಿರೂಪಣೆ ಮಾಡುವ ಸಂಗತಿಗಳನ್ನ ಹೇಳುತ್ತೆ ಭೇದ ಶ್ರುತೇಶ್ಚ. ಸತಿ ಗತ್ಯಂತರೇ ಪುರುಷ ಭೇದ ಏವ ಕಲ್ಪ್ಯ ನತು ಅವಸ್ಥಾ ಭೇದ. ಅಲ್ಲ, ಇದು ಅವಸ್ಥಾ ಭೇದ ಇರ್ಬೋದು, ಇಲ್ಲಿ ಲೋಕದಲ್ಲಿರುವಾಗ ಭೇದ, ಮೋಕ್ಷಕ್ಕೆ ಹೋದಾಗ ಅಭೇದ ಅಂತ ಹೇಳುವುದಾಗಿದ್ರೆ, ಗತ್ಯಂತರೇ ಪುರುಷ ಭೇದ ಏವ ಕಲ್ಪ್ಯ ನತು ಅವಸ್ಥಾ ಭೇದ. ಅವಸ್ಥಾ ಭೇದವನ್ನ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಭೇದ ಯಾವತ್ತೂ ಒಂದ್ ದಿವಸ ಹೋಗಿ ಒಂದಾಗುವುದು ಅನ್ನೋದು ಅಸಾಧ್ಯವಾದ ಸಂಗತಿ. ಇಲ್ಲಿ ತನಕ ಅಲ್ಪ ಗುಣಗಳಿಂದ ಕೂಡಿದ್ದಂತಹ ಜೀವ ಸರ್ವ ಗುಣ ಪರಿಪೂರ್ಣವಾದಂತಹ ಎಲ್ಲಾ ಲೋಕದ ವ್ಯವಹಾರವನ್ನು ನಡೆಸಬಲ್ಲಂತಹ ಶಕ್ತಿಯನ್ನು ಪಡೀತಾನೆ ಅನ್ನೋದು ಅಸಾಧ್ಯ. ಅಲ್ಪಜ್ಞನಾದವ ಅಲ್ಲಿ ಸರ್ವಜ್ಞನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಅಲ್ಲಿ ಇಲ್ಲಿರುವಂತಹ ಕರ್ತೃತ್ವಾದಿ ಗುಣಗಳು ಜೀವನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆದ್ರಿಂದ ಅಲ್ಲಿ ಒಂದಾದಾಗ ಆ ಕರ್ತೃತ್ವದ ಮಿತಿ ಅದು ಪರಮಾತ್ಮನಿಗೆ ಹೇಳಿದಂತಾಗುತ್ತೆ. ಆದ್ರಿಂದ ಇದು ನಾವು ಅಷ್ಟು ಸುಲಭದಲ್ಲಿ ಆ ಅವಸ್ಥಾಭೇದ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇದು ಪುರುಷ ಭೇದವೇ ಆಗಿರುತ್ತೆ. ಯಾಕಂದ್ರೆ ಭೇದ ಶ್ರುತಿಗಳಿವೆ, ಆದ್ರಿಂದ ಭೇದ ಹೇಳಲೇಬೇಕು. ಗತ್ಯಂತರ ಇಲ್ಲ. ಆದ್ರಿಂದಾಗಿ
ಬೇರೆ ಮಾತುಗಳನ್ನ, ಅಂದ್ರೆ ಈ ಮಾತುಗಳನ್ನ ಬೇರೆ ಅರ್ಥದಲ್ಲಿ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ. ನನಗೆ ಪುರುಷಕ ಭೇದ ಏವ ಕಲ್ಪ್ಯ. ಪುರುಷ ಭೇದ ಅಂತ ಹೇಳುದ್ರಲ್ಲಿ ಏನ್ ದೋಷ ಇದೆ? ಭೇದ ಶ್ರುತಿ ಇದೆ. ಪುರುಷ ಭೇದ ಅಂತ ಹೇಳಿದ್ರೆ ಅವನು ಬೇರೆ, ಜೀವ ಬೇರೆ, ಪರಮಾತ್ಮ ಬೇರೆ ಅಂತ ಹೇಳಿದ್ರೆ ಶ್ರುತಿಗೇನು ವಿರೋಧ ಇಲ್ಲ. ಆದ್ರಿಂದ ನಮ್ಮ ಅನುಭವವೂ ಹಾಗೆ ಇರುವುದರಿಂದ ಲೋಕದ ವ್ಯವಹಾರದಲ್ಲೂ ಅದು ಒಪ್ಪಿಕೊಳ್ಳಿಕ್ಕೆ ಆಗುವಂತದ್ದಾದ್ರಿಂದ ಪುರುಷರು ಬೇರೆ ಬೇರೆ ಅಂತ ಹೇಳಬೇಕು ಹೊರತು ನತು ಅವಸ್ಥಾ ಭೇದ ಆಹಚ. ಮುಂದೆ ಹೋಗ್ಬೇಕು. ಪ್ರವಿವಿಕ್ತ ಭುಕ್ಯತೋ ಯಸ್ಮಾತ್ ಶಾರೀರಾತ್ ಪುರುಷೋತ್ತಮಃ ಅತೋ ಭೋಕ್ತಾ ಚ ಸ್ಥೂಲ ಭೋಗಾತ್ ಸ ಏವ ತು. ಪ್ರವಿವಿಕ್ತ ಭುಕ್ ಯತೋ ಅಸ್ಮಾತ್ ಶರೀರಾತ್ ಪುರುಷೋತ್ತಮಃ. ಪ್ರವಿವಿಕ್ತ ಭುಕ್ ಅಂದ್ರೆ ಅದರಲ್ಲಿ ಸಾರವನ್ನ ಮಾತ್ರ ವಿಭಾಗ ಮಾಡಿ ಯಾವುದು ಅತ್ಯಂತ ಎಸೆನ್ಸೋ ಅದನ್ನು ಮಾತ್ರ ಸ್ವೀಕರಿಸುವವನು ಪರಮಾತ್ಮ. ಅಸ್ಮಾತ್ ಶರೀರಾತ್ ಈ ಶರೀರಕ್ಕಿಂತ ಬೇರೆಯಾದ ಭೋಗವನ್ನು ಭಗವಂತ ಪಡಿತಾನೆ. ಪುರುಷೋತ್ತಮ ಈ ಶರೀರಕ್ಕಿಂತ ಭಿನ್ನವಾದ ಭೋಗವನ್ನ ಸ್ವೀಕರಿಸ್ತಾನೆ. ಅದರಿಂದಾಗಿ ಅವನನ್ನ ಅಭೋಕ್ತ ಅಂತ ಕರೀತಾರೆ. ಮತ್ತು ಪ್ರವಿವಿಕ್ತ ಭುಕ್ ಆದ್ರಿಂದಾಗಿ ಅವನನ್ನು ಭೋಕ್ತ ಅಂತಲೂ ಕರೀತಾರೆ. ಸಾರವನ್ನ ಸ್ವೀಕರಿಸ್ತಾನೆ, ಅದರಿಂದಾಗಿ ಭೋಕ್ತ. ಲೋಕ ಭೋಗವನ್ನ ಅನುಭವಿಸುವುದಿಲ್ಲ, ಸ್ಥೂಲವಾದದ್ದನ್ನ, ಆದ್ರಿಂದಾಗಿ ಅಭೋಕ್ತ. ಒಂದು ಅಂಶ ಗೊತ್ತಿರಬೇಕಾದ್ದೇನು ಅಂದ್ರೆ ಲೋಕದ ಆ ಭೋಗವನ್ನು ಸ್ವೀಕರಿಸುವುದಿಲ್ಲ ಅಂತಾದ್ರೂ ಅಲೌಕಿಕವಾದ ಭೋಗವನ್ನು ಸ್ವೀಕರಿಸ್ತಾನಲ್ವಾ, ಅದರಿಂದಾಗಿ ಅವನು ಯಾವುದೋ ಒಂದನ್ನು ಆಶ್ರಯಿಸಿಕೊಂಡೇ ತನ್ನ ಸುಖಕ್ಕೆ, ತನ್ನ ಬೆಳವಣಿಗೆಗೆ ಬದ್ಧನಾಗಿದ್ದಾನಲ್ವಾ. ಅಂದ್ರೆ ಅದು ಕೂಡ ಅವನು ತನಗೋಸ್ಕರ ಸ್ವೀಕರಿಸುವುದಲ್ಲ. ಈ ಪುಣ್ಯವನ್ನ ಸಜ್ಜನರಿಗೆ ಹಂಚಲಿಕ್ಕಾಗಿ ಅವನಲ್ಲಿ ಇಲ್ಲದೆ ಇರುವ ಎಕ್ಸ್ಟ್ರಾ ಏನೋ ಒಂದು ಪದಾರ್ಥವನ್ನ ಅವನು ಹೊರಗಿನಿಂದ ಸ್ವೀಕಾರ ಮಾಡಿದ್ದಲ್ಲ. ಆ ಜೀವನಿಗೆ ಅದರ ಅನುಭವ ಆಗುವುದಕ್ಕೋಸ್ಕರ ತಾನು ಅದನ್ನು ಸ್ವೀಕರಿಸಿದಂತೆ ಮಾಡಿ ಅವನಿಗೆ ಅದರ ಅಗತ್ಯ ಇಲ್ಲ. ಯಾರಿಗೆ ಭೋಗ ಬೇಕು ಅಂದ್ರೆ, ಯಾರಿಗೆ ಇಲ್ಲಿ ತನಕ ಈ ಭೋಗ ಸಿಕ್ಕಿಲ್ವೋ ಅವನಿಗೆ ಬೇಕು. ಭಗವಂತ ಆಪ್ತಕಾಮನಾದ್ರಿಂದ ಆಪ್ತಕಾಮಸ್ಯ ಕಾ ಸ್ಪೃಹ. ಅದರಿಂದಾಗಿ ಕಾಮನೆಯ ಹಿನ್ನೆಲೆಯಲ್ಲಿ ಭಗವಂತ ಈ ಸಂಗತಿಗಳನ್ನ ಬೇಕು ಅಂತ ಸ್ವೀಕರಿಸುವುದಲ್ಲ, ಜೀವನಿಗೆ ಭೋಗಿಸ್ಲಿಕ್ಕೆ ಅನುಕೂಲ ಆಗಬೇಕು ಅಂತ ತಾನು ಅದನ್ನು ಸ್ವೀಕರಿಸಿದಂತೆ ಮಾಡಿದಾಗ ಜೀವನಿಗೂ ಆ ಭೋಗ ಸೂಕ್ಷ್ಮ ರೂಪದಲ್ಲಿ ಒದಗುತ್ತೆ. ಹೊರಗಿನಿಂದಲೇ ಜೀವನಿಗೆ ಆ ಆಹಾರ ತೆಗೆದುಕೊಂಡ ತೃಪ್ತಿ ಆಗಬೇಕು ಅಂದ್ರೆ ಪರಮಾತ್ಮ ಜೀವನಲ್ಲಿ ನಿಂತು ಆ ಭೋಗವನ್ನು ತಾನು ಸ್ವೀಕರಿಸಿದಂತೆ ಮಾಡಿದರೆ ಮಾತ್ರ ಜೀವನಿಗೆ ತನಗೆ ಬೇಕಾದ್ದು ಸಿಕ್ಕಿದ ಹಾಗಾಗತ್ತೆ. ಅದು ಅವನದ್ದೇ ಭೋಕ್ತೃತ್ವ ಶಕ್ತಿಯಿಂದ ಜೀವನಿಗೆ ಭೋಗ ಸಿಗುತ್ತೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಜೀವನಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಸ್ವೀಕರಿಸ್ತಾನೆ ಹೊರತು, ಮಗುವಿಗೆ ಸುಖ ಆಗ್ಲಿ ಅನ್ನೋ ದೃಷ್ಟಿಯಿಂದ ಸೋಲ್ತಾನೆ ಹೊರತು ಅವನಿಗೆ ಸೋಲಿಲ್ಲ. ಅಜ್ಜ ಮಗುವಿನ ಹತ್ರ ಆಟ ಆಡುವಾಗ ಬೇಕು ಅಂತ ಕೆಲವೊಂದು ಸರ್ತಿ ಸೋತು ಕಣ್ಣೀರಿಡ್ತಾನೆ. ಮಗುವಿಗೆ ತಾನು ಸೋಲಿಸಬಲ್ಲೆ ಅನ್ನುವ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸುವುದಕ್ಕೆ ಹೇಗೆ ದೊಡ್ಡವರು ಸೋಲ್ತಾರೋ, ಅದು ಒಂದು ಸುಮ್ಮನೆ ಉದಾಹರಣೆ ಕೊಟ್ಟದ್ದು ನಾನು. ಅಂದ್ರೆ ಅದು ಅವರ ಸಹಜ ಸ್ವಭಾವ ಅಲ್ಲದೇ ಇದ್ರು ಅದನ್ನ ಹೇಗೆ ಒಪ್ಪಿಕೊಳ್ತಾರೋ. ಇಲ್ಲಿ ಖುಷಿ ಪಡಿಸುವುದು ಅನ್ನೋದಕ್ಕಿಂತ ಜೀವನಿಗೆ ಅವನ ಆಹಾರವೇ ಅವನಿಗೆ ದಕ್ಕಬೇಕು ಅಂದ್ರೆ ಅವನಿಗೆ ಪೂರ್ತಿ ಸ್ವಾತಂತ್ರ್ಯ ಇಲ್ಲ. ಅವನಲ್ಲಿ ನಿಂತು ಭಗವಂತ ಆ ದಕ್ಕಿಸಿದ ಭಾವವನ್ನ ಕೊಡಿಸ್ತಾನೆ. ನಾನ್ ತಿಂದೆ ಅಂತ ಅವನಿಗೆ ಅನುಭವಕ್ಕೆ ಬರ್ಬೇಕಲ್ವಾ. ಅದಕ್ಕೆ ಭಗವಂತ ತಾನು ತಿಂದು ಅವನಿಗೆ ತಿಂದೆ ಅನ್ನುವ ಅನುಭವ ತರಿಸ್ಲಿಕ್ಕೋಸ್ಕರ ಸ್ವೀಕರಿಸ್ತಾನೆ ಹೊರತು ಅದರಿಂದ ಅವನಿಗೆ ತೃಪ್ತಿಯಾಗಿ ಹೊಟ್ಟೆ ತುಂಬಿ ಲಾಭ ಆಯಿತು ಅನ್ನುವ ಆಲೋಚನೆಯ ಮಾತು ಅಲ್ಲ ಅಂತ ಇಷ್ಟು ಅಂಶಗಳನ್ನ ಅಲ್ಲಿ ಬಿಡಿಸಿ ಹೇಳಿದ್ರು. ಆದ್ರಿಂದಾಗಿ ಸ್ಥೂಲ ಭೋಗದ ವಿಷಯದಲ್ಲಿ ಭಗವಂತನಿಗೆ
ಯಾವುದೇ ಸಂಪರ್ಕ ಇಲ್ಲ. ಆ, ಆದ್ರೆ ಭಗವಂತನಿಗೆ ಸ್ಥೂಲ ಅಭೋಗಾತ್ ಸ ಏವ ಭೋಕ್ತ. ಸ್ಥೂಲವನ್ನು ಭೋಗಿಸುವುದಿಲ್ಲ, ಅದರಿಂದಾಗಿ ಅಭೋಕ್ತ. ಸೂಕ್ಷ್ಮವನ್ನು ಭೋಗಿಸ್ತಾನೆ, ಅದರಿಂದಾಗಿ ಭೋಕ್ತ. ಮುಂದಿನ ಪುಟ. ಯೇ ಚೈವ ಸಾತ್ವಿಕ ಭಾವ ರಾಜಸಾಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾಂ ವಿದ್ಯಿ ನತ್ವಹಂ ತೇಷು ತೇ ಮಯಿ. ಯೇ ಚೈವ ಸಾತ್ವಿಕ ಭಾವ, ಯಾವ ನಮ್ಮ ಮನಸ್ಸಿನಲ್ಲಿ ಮೂಡುವ ಸಾತ್ವಿಕ ಭಾವನೆಗಳಿರಬಹುದು, ರಾಜಸ ಭಾವನೆಗಳಿರಬಹುದು, ತಾಮಸ ಭಾವನೆಗಳಿರಬಹುದು. ಮತ್ತ ಏವೇತಿ ತಾನ್ ವಿದ್ಧಿ, ನಮ್ಮ ಜೀವದ ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಸಾತ್ವಿಕತೆ ಇದ್ದಾಗ ಸಾತ್ವಿಕ ಭಾವದ ಮನೋ ವಿಲಾಸಗಳನ್ನ ಉಂಟು ಮಾಡುತ್ತಾನೆ. ಕೆಲವೊಮ್ಮೆ ರಾಜಸ ಭಾವಗಳನ್ನ, ಕೆಲವೊಮ್ಮೆ ತಾಮಸ ಭಾವಗಳನ್ನ. ಕೃಷ್ಣ ಸ್ಪಷ್ಟ ಹೇಳ್ತಾನೆ, ಮತ್ತ ಏವ, ನನ್ನಿಂದಲೇ ಆ ಭಾವನೆಗಳು ಹುಟ್ಟುತ್ತವೆ. ಅದು ಭಾವಾಹ ಅಂದಾಗ ಆ ವಸ್ತುಗಳು ಆದ್ರೂ ಸರಿ. ಏ ಚೈವ ಸಾತ್ವಿಕ, ಸಾತ್ವಿಕ ವಸ್ತುಗಳು, ರಾಜಸ ವಸ್ತುಗಳು, ತಾಮಸ ವಸ್ತುಗಳು ಮತ್ತ ಏವ, ನನ್ನಿಂದಲೇ ಹುಟ್ಟುತ್ತವೆ. ಮತ್ತ ಏವೇತಿ ತಾನ್ ವಿದ್ಧಿ, ಆದ್ರೆ ನತು ಅಹಂ ತೇಷು, ಆದ್ರೆ ಅವುಗಳಿಗೆ ನಾನು ಬದ್ಧನಾಗಿಲ್ಲ, ಅವುಗಳಲ್ಲಿ ನಾನು ಸಿಕ್ಕಿ ಹಾಕಿಕೊಂಡಿಲ್ಲ, ಮತ್ತು ಅವುಗಳೇ ನನ್ನಲ್ಲಿ ಇವೆ. ನತ್ತು ಅಹಂ ತೇಷು, ಆದ್ರೆ ತೇ ಮೈ, ಅವುಗಳು ನನ್ನಲ್ಲಿವೆ. ಇದು ಎಲ್ಲದಕ್ಕೂ ಹೇಳಿದ್ದು. ಮಾನಸಿಕ ಭಾವ ಇರಬಹುದು, ದೈಹಿಕ ಭಾವ ಇರಬಹುದು, ಎಲ್ಲವೂ ಅವನ ವಶದಲ್ಲಿದೆ. ಸಾತ್ವಿಕವಾಗ್ಲಿ, ರಾಜಸವಾಗ್ಲಿ, ತಾಮಸವಾಗ್ಲಿ. ಮನಸ್ಸಿನ ಭಾವನೆಗಳಾದ್ರೂ ಸರಿ, ದೈಹಿಕ ಚರ್ಯಗಳಾದ್ರೂ ಸರಿ, ವಾಚಿಕ ಸಂಗತಿಗಳಾದ್ರೂ ಸರಿ, ಮಾತಾಗ್ಲಿ, ಮನಸ್ಸಾಗ್ಲಿ, ದೇಹವಾಗ್ಲಿ, ಇದರಲ್ಲಿರುವ ಸಾತ್ವಿಕ ರಾಜಸ ತಾಮಸ ಅನ್ನುವ ಗುಣದ ಪ್ರಭಾವಗಳಲ್ಲಿ ಎಲ್ಲದರಲ್ಲೂ ಭಗವಂತನೇ ಅದರ ಫುಲ್ ಡೈರೆಕ್ಟರ್. ಒಳಗಿನ ಪ್ರೊಡ್ಯೂಸರು ಅವನೇ, ಡೈರೆಕ್ಟರ್ ಅವನೇ. ಎಲ್ಲಾ ರೀತಿಯಿಂದಲೂ ನಿಂತು ಅದನ್ನ ಪರಿಪೂರ್ಣವಾಗಿ ಯಶಸ್ವಿಗೊಳಿಸುವವನು ಅವನೇ. ನತ್ವಹಂ ತೇಷು ತದನಾಧಾರತ್ವ ಮುಚ್ಯತೆ. ನತ್ವಹಂ ತೇಷು, ಅವುಗಳಿದ್ರೆ ಮಾತ್ರ ನನಗೆ ಆಶ್ರಯ, ಅವುಗಳಿದ್ದೇ ಇದ್ರೆ ನಂಗೆ ಇರ್ಲಿಕ್ಕೆ ಜಾಗ ಇಲ್ಲ ಅನ್ನುವ ಈ ಸ್ಥಿತಿ ಇಲ್ಲ. ಪ್ರಪಂಚ ಇದ್ರೆ ಮಾತ್ರ ಭಗವಂತನಿಗೆ, ಗುಡಿ ಇದ್ರೆ ಮಾತ್ರ ದೇವರು, ಗುಡಿ ಹೋಯ್ತು ಅಂದ್ರೆ ದೇವರಿಗೆ ಅಸ್ತಿತ್ವ ಇಲ್ಲ, ಹೀಗೆ ಹೇಳಬೇಕಾಗಿಲ್ಲ. ಅವನಿಗೆ ಯಾವುದೇ ರೀತಿಯಾದ ಆಧಾರ ಬೇಡ, ಆದ್ರೆ ಅವನಿದ್ದಾನೆ ಅನ್ನುವ ನೆನಪು ನಮಗೆ ಬರಬೇಕಾದ್ರಿಂದಾಗಿ ತೇ ಮೈ, ಅವು ನನ್ನಲ್ಲಿ ನೆಲೆಸ್ತಾವೆ ಹೊರತು ನಾನು ಅವುಗಳಲ್ಲಿ ನೆಲೆಸುವುದಿಲ್ಲ. ತದಾಶ್ರಿತಂ ಜಗತ್ ಸರ್ವಂ ನಾಸೋ ಕುತ್ರಚಿದಾಶ್ರಿತಃ ಇತಿ ಗೀತಾಕಲ್ಪೆ. ಸರ್ವಂ ಜಗತ್ ತದಾಶ್ರಿತಂ, ಸರ್ವ ಜಗತ್ತು ಕೂಡ ಭಗವಂತನನ್ನು ಆಶ್ರಯಿಸಿದೆ. ಆದ್ರೆ ನಾಸೌ ಕುತ್ರಚಿದಾಶ್ರಿತಃ, ಆದ್ರೆ ಈ ಭಗವಂತ ನ ಅಸೌ, ಈ ಪ್ರಾಣಾಂತರ್ಯಾಮಿಯಾದಂತಹ ಭಗವಂತ ಕುತ್ರಚಿತ್ ನ ಆಶ್ರಿತಃ, ಎಲ್ಲೂ ಕೂಡ ತಾನು ಪ್ರಾಣನಲ್ಲಿ ನೆಲೆಸಿದ್ದು ಕೂಡ ಪ್ರಾಣನ ಮೂಲಕ ಲೋಕ ಕಾರ್ಯವನ್ನು ನಡೆಸಲಿಕ್ಕಾಗಿ ಹೊರತು ಪ್ರಾಣನಲ್ಲಿ ವಾಸ ಮಾಡಿ ಸ್ವಲ್ಪ ಹೊತ್ತು ತನಗೆ ರೆಸ್ಟ್ ಬೇಕು ಅಂತಲ್ಲ. ಅವನಿಗೆ ಯಾವುದೇ ರೀತಿಯಾದ ಆಶ್ರಯಗಳು ಬೇಡ. ಯೇ ಚೈವ ಸಾತ್ವಿಕ ಭಾವ, ಯಾವೆಲ್ಲ ಜಗತ್ತಿನಲ್ಲಿ ಹುಟ್ಟಿದ ಪದಾರ್ಥಗಳು ಸಾತ್ವಿಕವಾದವುಗಳು, ರಾಜಸವಾದವುಗಳು, ತಾಮಸವಾದವುಗಳು ಇವೆಯೋ ಅವೆಲ್ಲವೂ ಮತ್ತಃ ಏವ. ಮತ್ತಃ ಅಂದ್ರೆ ನನ್ನಿಂದಲೇ, ನನ್ನಿಂದಲೇ ಹುಟ್ಟಿದ್ದು, ನನ್ನಿಂದಲೇ ಕಣ್ಣು ಬಿಟ್ಟದ್ದು, ನನ್ನಿಂದಲೇ ಕೊನೆಗೊಳ್ಳುವಂಥದ್ದು. ಅವುಗಳ ಅಸ್ತಿತ್ವವೇ ನನ್ನಿಂದ. ಅದು ಜೀವ ಆಗ್ಲಿ, ಜಡ ಆಗ್ಲಿ, ಮನಸ್ಸಾಗ್ಲಿ, ಅಥವಾ ಹೊರಗಿನ ಭೌತಿಕ ಪದಾರ್ಥಗಳಾಗ್ಲಿ, ಎಲ್ಲವೂ ಕೂಡ ಮೈ, ನನ್ನಲ್ಲಿದೆ ಹೊರತು ನಾನು ಅವುಗಳಲ್ಲಿ ಇಲ್ಲ ಅನ್ನೋದು ಒಟ್ಟು ಈ ಶ್ಲೋಕದ ಭಾವ. ಆ ಈ ಹಿಂದಿನ ಶ್ಲೋಕದ ಕೆಲವು ತಾತ್ಪರ್ಯದ ಮಾತುಗಳು ಮುಂದೆ ಬಂದಿದೆ. ಅಂದ್ರೆ ಧರ್ಮ ವಿರುದ್ಧೋ ಭೂತೇಶು, ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡಿ ಮತ್ತೆ ಮುಂದೆ ಈ ಶ್ಲೋಕದ ತಾತ್ಪರ್ಯಕ್ಕೆ ಬರೋಣ. ಚೂರಿದೆ ಅಷ್ಟೇ. ನೆಕ್ಸ್ಟ್ ಪೇಜ್, ನೆಕ್ಸ್ಟ್ ಕೆಳಗಿನ ಭಾಗದಲ್ಲಿದೆ.
ನಿತ್ಯಪೂರ್ಣ ಬಲತ್ವಾತ್ತು ಬಲಂ ಕಾಮ ವಿವರ್ಜಿತಂ ಅಂತ ಇದೆ. ನಾಳೆ ಅಲ್ಲಿಂದ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.